ಹಲೋ ಸ್ನೇಹಿತರೆ, ಇವತ್ತು ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಇನ್ನೊಮ್ಮೆ ಹೇಳಕ್ಕೆ ಇಷ್ಟಪಡ್ತೀನಿ. ಏನಂದರೆ ಇವತ್ತು ನಾನು ಹೇಳಿದ್ದೀನಿ ನಿಮಗೆ ಬೆಳಿಗ್ಗೆ 21 ಗಣೇಶನ ನೋಡ್ಕೊಬರ್ತೀನಿ ಅಂತ. ಆದರೆ ನಾವು ಹಳೆ ಬಜಾರಿಂದ ಸ್ಟಾರ್ಟ್ ಮಾಡಿ ಗಂಗಾನಗರ್, ಮೈಬೂಬ್ ನಗರ್, ನಟರಾಜ್ ಕಾಲೋನಿ, ಆಮೇಲೆ ಗಂಗಾವತಿ ರೋಡ್, ಹಾಗೆ ಸಿಂಧನೂರಿನ ಸುತ್ತಮುತ್ತಲು ಎಲ್ಲ ಕಡೆ ಅಡ್ಡಾಡಿದ್ವಿ. ಎಲ್ಲ ಕಡೆ ಹೋಗಿ ಏನಿಲ್ಲ ಅಂದರೂ ಸುಮಾರಾಗಿ 150ಕ್ಕಿಂತ ಹೆಚ್ಚಿಗೆ ಗಣೇಶನ ನೋಡಿದ್ವಿ ನಾವು. ಎಲ್ಲ ಕಡೆ ಫೋಟೋ ತಗೊಳಕ್ಕಾಗಿಲ್ಲ, ಆದರೆ ಎಷ್ಟೊಂದು ಗಣೇಶನ ನೋಡಿ ಕೊನೆಗೆ ನಾವು ಒಂದು ಗಣೇಶನ ಮರೆತು ಬಂದ್ವಿ. ಹಿಂದೂ ಮಹಾ ಗಣಪತಿ ಇಂಪಾರ್ಟೆಂಟಾಗಿ ನಮ್ಗೆ ಅದನ್ನು ನೋಡಬೇಕಾಗಿತ್ತು, ಅದನ್ನು ಮರೆತು ಬಂದ್ವಿ. ಮತ್ತೆ ವಾಪಸ್ಸು ಮನೆ ಹತ್ರ ಬಂದ್ವಿ. 10:30 ಆಗಿತ್ತು. 10:30 ಆಗಿದ್ಮೇಲೆ ಮತ್ತೆ ಸುಮ್ಮನೆ ಕುಂತಿಲ್ಲ. ಅದೊಂದು ಗಣೇಶನ ಹೇಗೆ ಮರೆತು ಬಿಟ್ವಿ ನಾವು ಅಂತ ಹೇಳಿ ಮತ್ತೆ ವಾಪಸ್ ಹೋಗಿ 10:30 ಹೋಗಿ ಮನೆಗೆ ಬರುವಾಗ 11:30 ಆಯಿತು. ಇವಾಗ ಬಂದು ನೋಡ್ತೀನಿ ನನ್ನ ಮೊಬೈಲ್ನಲ್ಲಿ ಎಷ್ಟೊಂದು ಫೋಟೋಗಳಿದೆ ಅಂದರೆ ಹೇಳೋಕ್ಕಾಗಲ್ಲ. ಎಲ್ಲ ನಮ್ಮ ಸಿಂಧನೂರು ಸುತ್ತಮುತ್ತಲಿನ ಎಲ್ಲ ಗಣೇಶನು ಎಲ್ಲರೂ ನೋಡಲಿ ಅಂತ ಎಲ್ಲ ಅಪ್ಡೇಟ್ ಮಾಡಿದೆ. ಹಾಗೆ ಸುತ್ತಲಪೇಟೆಯಲ್ಲಿ ಗಣೇಶ ವಿಸರ್ಜನೆಗೆ ಹೊರಟಿದ್ರು. ಅಲ್ಲಿ ನೋಡಿದರೆ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಅಲ್ಲೇ ಒಂದು ತಾಸು ಇರೋಣ ಅನ್ನೋಷ್ಟು ಖುಷಿ ಆಗ್ತಿತ್ತು. ತುಂಬ ಚೆನ್ನಾಗಾಗಿತ್ತು ನಮ್ಮ ಸಿಂಧನೂರು ಗಣೇಶ ಹಬ್ಬ ಈ ಸರಿ. ಮತ್ತು ಇನ್ನೊಂದು ಕಡೆ ಗಂಗಾನಗರಲ್ಲಿ ಕೂಡ ಡ್ಯಾನ್ಸ್ ನಡೆದಿತ್ತು. ಅಲ್ಲಿ ಹೋಗಿ ನಾನು ಸ್ವಲ್ಪ ಸಣ್ಣ ಹುಡುಗರ ಜೊತೆಗೆ ಟಪಂಗುಚ್ಚಿ ಆಡಿದೆ. ಮನಸ್ಸಿಗೆ ಎಷ್ಟು ಖುಷಿ ಆಯಿತು ಅಂದರೆ ಮನೆಗೆ ಬಂದು ಅವೆಲ್ಲ ಮೆಲ್ಕು ಹಾಕ್ಕೊಂತ ಖುಷಿಯಾಗಿ ವಿಡಿಯೋ ಫೋಟೋಸ್ ನೋಡ್ತಾ ಇದ್ದರೆ ಮನಸ್ಸಿಗೆಲ್ಲ ಸಮಾಧಾನ ಆಯಿತು. ಇನ್ನು 1 ವರ್ಷ ಕಾಯಬೇಕು ಇಷ್ಟೊಂದು ಗಣೇಶನ ನೋಡಲಿಕ್ಕೆ. ಹಾಗೆಯೇ ಕೋಟೆ ಈರಣ್ಣ ದೇವಸ್ಥಾನಕ್ಕೆ ಬಂದರೆ ಅಲ್ಲಿ ನೋಡಿದರೆ ಒಂದೇ ಪ್ಲೇಸಲ್ಲಿ ಒಂದು 15 ಗಣೇಶನ ನೋಡ್ಲಿಕ್ಕೆ ಸಿಕ್ತು ನನಗೆ. ತುಂಬ 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 ಖುಷಿ ಆಯ್ತಪ್ಪ. ಎಷ್ಟು ಖುಷಿ ಆಯ್ತು ಅಂದರೆ ನೆಕ್ಸ್ಟ್ ಇಯರ್ ಗಣೇಶ ಬರುವಾಗ ಹೇಗಿರ್ತೀವೋ ಏನಿರ್ತೀವೋ ಗೊತ್ತಿಲ್ಲ. ಈ ವರ್ಷ ಅಂತೂ ತುಂಬ 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 ಖುಷಿಯಲ್ಲಿದ್ದೀನಿ. ನಾನು ಎಲ್ಲ ಗಣೇಶನ ನೋಡಿ ಖುಷಿಯಾಗಿದ್ದೀನಿ. ನೀವೆಲ್ಲರೂ ಎಷ್ಟು ಗಣೇಶನ ನೋಡಿದ್ರೇನೋ ನನಗೆ ಗೊತ್ತಿಲ್ಲ. ನಾನಂತೂ ಫುಲ್ ಟ್ಯಾಂಕ್ ಪೆಟ್ರೋಲ್ ಇತ್ತು, ಎಲ್ಲ ಖಾಲಿ ಮಾಡ್ಕೊಂಡು ಬಂದು ಗಾಡಿ ನಿಂದಿರಿಸಿ ಮನೆಗೆ ಬಂದೆ ಇವಾಗ. ಸ್ನೇಹಿತರೆ, ನೀವೆಲ್ಲರೂ ಎಷ್ಟು ಗಣೇಶನ ನೋಡಿದ್ರೆ ಏನು ಅಂತ ಕಾಮೆಂಟ್ ಮಾಡಿ. ನನಗೆ ನಿಮ್ಮ ಕಾಮೆಂಟ್ ಓದೋಕ್ಕೆ ಇಷ್ಟ ಆಗುತ್ತೆ. ನೀವೆಲ್ಲರೂ ನಿಮ್ಮ ಖುಷಿನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಎಂತೆಂಥ ಒಳ್ಳೆ ಒಂದು ಕಡೆ ಎಲ್ಲಿ ಅಂದರೆ ಅದು ನಮ್ಮ ಆದಿಶೇಷ ಗುಡಿ ಹತ್ತಿರ ಪಕ್ಕದಲ್ಲಿ ಅಲ್ಲಿ ಆಗತಾನೆ ಗಣೇಶನ ತೊಗೊಂಡು ಬಂದಿದ್ದರು. ಅದಕ್ಕೆ ಇನ್ನೂ ಪೂಜೆನೂ ಮಾಡಲಿಲ್ಲ. ಅವರು ಮೇಡಮ್ ಅವರೇ ಸ್ವಲ್ಪ ಹೊತ್ತು ನಿಂತ್ಕೊಳ್ಳಿ, ಪೂಜೆ ನಡೀತಾ ಇದೆ ಅಂದರು. ನಾವು ಇನ್ನೂ ಗಣೇಶನ ನೋಡಬೇಕಲ್ಲ, ನಾನು ನಾಳೆ ಮತ್ತೆ ಬರ್ತೀನಿ. ನಿಮ್ಮ ಪೂಜೆ ಎಲ್ಲ ಚೆನ್ನಾಗಿ ನಡೆಸಿ, ಚೆನ್ನಾಗಿ ಗಣಪತಿ ಅಂತೂ ತುಂಬ ಚೆನ್ನಾಗಿದೆ. ಎಷ್ಟು ದೊಡ್ಡ ಗಣೇಶನ ತಂದಿದ್ದೀರಾ, ನಾನು ನಾಳೆ ನಿಮ್ಮ ಗಣೇಶನ ನೋಡೋಕ್ಕೆ ಬರ್ತೀನಿ ಅಂತ ಹೇಳಿ ಬಂದೆ. ಹುಡುಗರಿಗಂತೂ ಎಲ್ಲ ನನ್ನ ಇನ್ಸ್ಟಾಗ್ರಾಮ್ ಸ್ನೇಹಿತರೆಲ್ಲ ಸಿಕ್ಕಿದ್ರಲ್ಲಿ ತುಂಬ ಖುಷಿಯಾಯಿತು. ಇವತ್ತಿನ ದಿನ ಅಂತೂ ಎಷ್ಟು ಚೆನ್ನಾಗಿ ಕಳೆದೆ ಅಂತ ಹೇಳಲಿಕ್ಕಾಗಲ್ಲ. ಅಮ್ಮ ಕೂಡ ನಮ್ಮ ಜೊತೆಗೆ ಅಷ್ಟು ಗಣೇಶನ ನೋಡೋಕೆ ನಮ್ಮ ಜೊತೆ ಇದ್ದರು. ಅಮ್ಮಗೆ ಗಾಡಿ ಹತ್ತೋದು ಇಳಿಯೋದು ತುಂಬ ತ್ರಾಸಾಯಿತು. ಆದರೂ ಬಿಟ್ಟಿಲ್ಲ. ಎಲ್ಲ ಗಣೇಶ ನೋಡೋ ತನಕ ಅಮ್ಮ ನಮ್ಮ ಜೊತೆಯಲ್ಲೇ ಇದ್ದರು. ತುಂಬ ತುಂಬ ಖುಷಿಯಾಯಿತು. ಗುಡ್ ನೈಟ್.